ಓಂ ಗುರುಭ್ಯೋ ನಮಃ. ಬಂಧುಗಳೇ, ಹಿಂದೂಗಳ ಹೊಸ ವರ್ಷ ಯುಗಾದಿಯ ದಿನವಂತೆ, ಇಸ್ಲಾಮರ ಹೊಸ ವರ್ಷ ಮೊಹರಂ ತಿಂಗಳಿನ ಮೊದಲ ದಿನವಂತೆ, ಮತ್ತು ಕ್ರಿಶ್ಚಿಯನ್ ಧರ್ಮದವರ ಹೊಸ ವರ್ಷ ಯೇಸುವಿನ ಜನ್ಮ ದಿನವಂತೆ. ನೋಡಿ ಎಷ್ಟು ವಿಚಿತ್ರ ಇದೆ. ಎಲ್ಲಾ ಧರ್ಮದವರ ಹೊಸ ವರ್ಷಗಳು ಬೇರೆ ಬೇರೆ ದಿನವೇ ಆಗಿವೆ. ಇಷ್ಟೇ ಅಲ್ಲ ಬಂಧುಗಳೇ, ನಾವು ಇತಿಹಾಸವನ್ನ ನೋಡಿದಾಗ ಕೆಲವು ರಾಜರುಗಳು ತಮ್ಮದೇ ಆದಂತಹ ಶಕೆಯನ್ನ ಅಥವಾ ಕಾಲಗಣನೆಯನ್ನ ಆರಂಭ ಮಾಡಿದ್ದಾರೆ. ಕೆಲವು ರಾಜರು ಅವರ ದೃಷ್ಟಿಯಿಂದ ನೋಡಿದಾಗ ಮತ್ತೆ ಹೊಸ ವರ್ಷಗಳು ಬೇರೆ ಬೇರೆ ದಿನಗಳೇ. ನೋಡಿ ಅದೆಷ್ಟು ದಿನ ಹೊಸ ವರ್ಷದ್ದೇ. ಹೊಸ ವರ್ಷವನ್ನೇ ಎಷ್ಟು ದಿನಗಳಂದು ನಾವು ಆಚರಿಸಬೇಕು. ಬಂಧುಗಳೇ, ವರ್ಷ ಅಂದ ಮೇಲೆ ಅದು ಎಲ್ರಿಗೂ ಒಂದೇ ಇರುತ್ತೆ, ಎಲ್ರಿಗೂ ಬೇರೆ ಬೇರೆ ಹೇಗೆ ಇರುತ್ತೆ ಅನ್ನೋದೇ ನನ್ನ ಪ್ರಶ್ನೆ. ವರ್ಷ ಎಂಬುದು ಒಂದು ಸಮಯವನ್ನ ಅಳೆಯುವಂತಹ ಅಥವಾ ಕಾಲಮಾಪನದ ಒಂದು ಮೂಲಮಾನ. ಅದು ಅದು ಎಲ್ಲ ಜೀವಿಗಳಿಗೂ ಒಂದೇ ಆಗಿರುತ್ತೆ, ಎಲ್ಲರಿಗೂ ಅದು ಬೇರೆ ಬೇರೆ ಹೇಗೆ ಆಗಿರುತ್ತೆ ಎಂಬುದೇ ನನ್ನ ಪ್ರಶ್ನೆ. ಬಂಧುಗಳೇ, ನೀವೇನಾದ್ರೂ ನಿಜವಾದ ಹೊಸ ವರ್ಷ ಯಾವುದು, ಎಲ್ಲರ ಹೊಸ ವರ್ಷ ಯಾವುದು ಅಂತ ನನಗೇನಾದ್ರೂ ಕೇಳಿದ್ರೆ, ನನ್ನ ಅಭಿಪ್ರಾಯದ ಪ್ರಕಾರ ಈ ಸೆಕೆಂಡು, ನಿಮಿಷ, ತಾಸು, ಹಗಲು, ರಾತ್ರಿ, ತಿಂಗಳು, ವರ್ಷ, ಶತಮಾನ, ಸಹಸ್ರಮಾನ ಇವೆಲ್ಲ ಯಾವುದರ ಮೂಲಾಧಾರದ ಮೇಲೆ ನಿರ್ಮಾಣವಾಗಿವೆ ಹೇಳಿ ಬಂಧುಗಳೇ? ಇವೆಲ್ಲ ತಯಾರಾಗಿರುವುದು ಅಥವಾ ಇವೆಲ್ಲವುಗಳನ್ನು ಹೇಳುವುದು ಪೃಥ್ವಿ ತಿರುಗುವುದರ ಮೇಲಿಂದ, ಅಂದ್ರೆ ಪೃಥ್ವಿಯ ಭ್ರಮಣ ಮತ್ತು ಪರಿಭ್ರಮಣ ಗತಿಗಳಿಂದಲೇ ಇವೆಲ್ಲ ಕಾಲಮಾಪನದ ಮೂಲಮಾನಗಳು ನಿರ್ಮಾಣ ಆಗಿವೆ ಬಂಧುಗಳೇ. ಇದು ನಿಮಗೂ ಗೊತ್ತಿದೆ. ಈ ಮಾತೇನಾದ್ರೂ ನಿಜವಾಗಿದ್ರೆ, ಭೌಗೋಳಿಕವಾಗಿ ಇದನ್ನು ನಾವು ಹೇಳ್ತೀವಿ, ಈ ಮಾತೇನಾದ್ರೂ ನಿಜವಾಗಿದ್ರೆ ನಿಜವಾದ ಹೊಸ ವರ್ಷ ಈ ಪೃಥ್ವಿ ಯಾವತ್ತಿನ ದಿವಸ ಅಥವಾ ಯಾವ ದಿವಸ ತಿರುಗೋಕು ಶುರುವಾಯಿತು ಆವತ್ತಿನ ದಿನವೇ ಎಲ್ಲ ಜೀವಿಗಳ ಅಥವಾ ಎಲ್ಲರ ಹೊಸ ವರ್ಷವಾಗಿರುತ್ತೆ ಎಂಬುದೇ ನನ್ನ ಅಭಿಪ್ರಾಯ ಬಂಧುಗಳೇ. ಯಾಕೆ ಅಂದ್ರೆ ಪೃಥ್ವಿ ಯಾವಾಗ ತಿರುಗೋಕ್ ಶುರುವಾಗುತ್ತೋ ಆಗಲೇ ಮೊದಲ ದಿನ ಆರಂಭ ಆಗುತ್ತೆ. ಅದು ಯಾವಾಗ ಸೂರ್ಯನ ಸುತ್ತ ತಿರುಗೋಕ್ ಆರಂಭ ಆಗುತ್ತೋ ಅಲ್ಲಿಯೇ ಮೊದಲ ದಿನ ಆರಂಭ ಆಗುತ್ತೆ. ಸೂರ್ಯನ ಒಂದು ಸುತ್ತು ಪೂರ್ಣ ಮಾಡಿದಾಗ ಒಂದು ವರ್ಷ ಪೂರ್ಣವಾಗಿ ಮತ್ತೆ ಪುನಃ ಹೊಸ ವರ್ಷ ಬರುತ್ತೆ. ಅದು ನಿಜವಾದ ಹೊಸ ವರ್ಷ ಬಂಧುಗಳೇ. ಧನ್ಯವಾದಗಳು.